ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಯುವರಾಣಿ ಆಟ ಮುಂದುವರೆದಿದೆ. ಎರಡು ಬಣಗಳಾಗಿ ಸ್ಪರ್ಧಿಗಳು ವಿಭಜನೆಗೊಂಡಿದ್ದಾರೆ. ವಾರದ ಟಾಸ್ಕ್ಗಾಗಿ ಎರಡು ಬಣದ ನಡುವೆ ಕಿತ್ತಾಟ ನಡೆದಿದೆ. ಮಂಜು ಮೋಕ್ಷಿತಾ ಅವರ ಬಣಕ್ಕೆ ಮಣ್ಣಿನ ಅಸ್ತ್ರ ಎನ್ನುವ ಟಾಸ್ಕ್ ನೀಡಲಾಗಿದೆ. ಈ ಟಾಸ್ಕ್ನಲ್ಲಿ ಮಂಜು ರಜತ್ ನಡುವೆ ವಾಗ್ದಾನ ನಡೆದಿದೆ. ಯಾರಾದರೂ ತಳ್ಳಿದರೆ ಸರಿಯಾಗಿ ತಳ್ಳುತ್ತೇನೆ, ಬುರುಡೆ ಹೊಡಿತೇನೆ ಎಂದು ರಜತ್ ಹೇಳಿದ್ದಾರೆ. ಇದಕ್ಕೆ ಮಂಜು ನಿನ್ನ ದೊಡ್ಡ ರೌಡಿನ ಬುರುಡೆ ಹೊಡೆಯೋಕೆ ಎಂದು ಮಾತಿಗೆ ಮಾತು ಬೆಳೆಸಿ ಅಲ್ಲಿಗೆ ಬರುವಂತೆ ವಾಗ್ದಾನ ನಡೆಸಿದ್ದಾರೆ. ಇನ್ನೊಂದು ಕಡೆ ಮಂಜು ಮೋಕ್ಷಿತಾ ಅವರು ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬೊಬ್ಬ ಸ್ಪರ್ಧಿಯನ್ನು ಹೊರಗಿಡಬೇಕಿತ್ತು ಬಿಗ್ ಬಾಸ್ ಹೇಳಿದ್ದಾರೆ. ಇದಕ್ಕೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರಿಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೇಳುವ ಬುದ್ಧಿ ಇದೆ ಎಂದಿದ್ದಾರೆ. ಇದನ್ನು ಕೇಳಿ ಗರಂ ಆಗಿರುವ ತ್ರಿವಿಕ್ರಮ್ ಅವರು, ಈ ಥರ ಗೂಸುಂಬೆ ಆಟ ಆಡೋದಾದರೆ ನಾವು ಇನ್ನೊಂದು ಆಟ ಆಡ್ತಾ ಇದ್ದೀನಿ ಎಂದಿದ್ದಾರೆ. ಮಂಜುನು ಅವರು ರಜತ್ ಅವರ ಹೆಸರು ಹೇಳಿದ್ದಾರೆ. ಅವರಿಗೆ ಸರಿಸಮಾನವಾದವರು ಯಾರೂ ಇಲ್ಲ, ಎಲ್ಲರೂ ಚಿಕ್ಕವರೇ ಎಂದು ಕಾಣುವ ಮನೋಭಾವನೆ ಅವರಲ್ಲಿದೆ ಎಂದು ಹೇಳಿದ್ದಾರೆ. ರಜತ್ ತನಗೆ ಮಂಜು ಕೊಟ್ಟ ಕಾರಣವನ್ನು ಕೇಳಿ ಮಂಜು ಮೇಲೆ ರೇಗಾಡಿದ್ದಾರೆ. ಇವನು ಆಗಲೇ ಫಿಕ್ಸ್ ಆಗಿ ಬಿಟ್ಟಿದ್ದಾನೆ, ವಿನ್ನರ್ ಇವನು, ರನ್ನರ್ ಅಪ್ ಫಿಕ್ಸ್ ಮಾಡಿ ಬಿಟ್ಟಿದ್ದಾನೆ ಇವನು, ಆಚೆ ಬರೋಕೆ ಎಲ್ಲುಂಟು ಮುಖ, ಅಲ್ಲೇ ಕೂತಿರುತ್ತಾನೆ ಬೆಡ್ ಶೀಟ್ ಹಾಕ್ಕೊಂಡು, ಒಳ್ಳೆಯ ರೋಗಿಷ್ಠ ಥರ, ರೋಗಿಷ್ಠ ರಾಜ ಎಂದು ಆಕ್ರೋಶ ಮಾತುಗಳನ್ನು ಆಡಿರುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಇದನ್ನು ಕೇಳಿ ಐಶ್ವರ್ಯ ಶಿಶಿರ್ ನಕ್ಕಿದ್ದಾರೆ. ಗುರುವಾರ ರಾತ್ರಿ ಈ ಸಂಚಿಕೆ ಪ್ರಸಾರವಾಗಲಿದೆ.